ಎಕ್ಸೆಲ್ ಪಿ ಯು ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ವೀರೇಶ್ ಅವ್ರಿಗೊಂದು ಕ್ವಶನ್ ಕೇಳಬೇಕಿದ್ದೀಗ. ವೀರೇಶ್ ಅವ್ರ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಈಗ ಅಲ್ಲಿ ಶಂಕರರೆಡ್ಡಿ ಅವರು ಮಾತಾಡ್ತಾ ಇದ್ರು, ನಮ್ಗೆ ಇವ್ರು ಯಾರು ಬೇಡ ಸರ್, ಅಶೋಕಣ್ಣ, ಕುಮಾರಣ್ಣ, ಶಿವಣ್ಣ ಇವ್ರು ಯಾರು ಬೇಡ, ನಮಗೆ ಇದೇನಿದೆಯೋ ಅದು ಮಾಡಿಬಿಡ್ಲಿ, ಸರ್ವೆ ಅವ್ರು ಮಾಡ್ಕೊಂಡು ಹೋಗಲಿ, ಬೇಕು ಅಂದರೆ ತೊಗೊಳ್ಳಿ, ಬೇಡ ಅಂದರೆ ಬಿಟ್ಟುಬಿಡ್ಲಿ ಜಾಗನ ಅಂತ ಅವರು ಹೇಳ್ತಾರೆ. ನಾವು ಇದು ಸಪೋರ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ರೈತರು ಒಂದಾಗ್ತಾರೆ, ನಮ್ಮಲ್ಲಿ ಮಾತ್ರ ಪಕ್ಷಗಳದ್ದು ಬಣ್ಣ, ಪಕ್ಷಗಳ ಶಾಲು ಬಂದ್ಬಿಡ್ತಾವೆ ಇಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ವಿರೋಧ ಯಾಕೆ? ಇದು ಏನು ವಿಚಾರ ಇದು ಸರ್? ಇದಕ್ಕೆ ನಮ್ಮ ಸ್ನೇಹಿತರ ಮಾತನ್ನ ನಾನು ಒಪ್ಕೊಂತೀನಿ. ಅವ್ರು ಹೇಳಿದ ಕರೆಕ್ಟ್, ನಮಗೆ ರಾಜಕೀಯ ಬಣ್ಣ ಬೆಳೆಯೋದು ಬೇಡ. ಇವತ್ತು ಎಕ್ಸಾಂಪಲ್ ಏನಾಗಿದೆ ಅಂದರೆ, ನಮ್ಮನ್ನ ರಾಜಕೀಯದಲ್ಲಿ ಬಳಸಿ 4-1 ಯಾವುದಾಗಿದ್ದು, 6-1 ಯಾವುದಾಗಿದ್ದು, ಅಲ್ಲಿರೋ ತಕರಾರುಗಳೇನು, ಯಾರ್ಯಾರ ಜಮೀನುಗಳು ಯಾವ ವ್ಯಾಪ್ತಿಗಳು ಬರ್ತವೆ ಸರ್? ಇವತ್ತು ಸರ್ಕಾರ ಇವ್ರು ಹೇಳ್ತಾ ಇದಾರಲ್ಲ 80% ಒಪ್ಕೊಂಡಿದ್ದಾರೆ ಅಂತ. 4-1 26 ಹಳ್ಳಿಗೆ ಮಾಡಿದಾಗ ಇದೇ ತರ 6-1 ಯಾಕೆ 26 ಹಳ್ಳಿಗೆ ಒಂದೇ ಸಲ ಮಾಡಿಲ್ಲ? ಅಟ್ ಎ ಟೈಮ್ 4-1 ಎಲ್ಲ 26 ಹಳ್ಳಿಗೂ ಮಾಡಿದ್ದಾರೆ. 6-1 ಯಾಕೆ 3 ಹಳ್ಳಿಗೆ ಮಾಡ್ಬೇಕು? ನೀವು ಹೇಳಿ ನಮ್ಗೆ, ಅದ್ರಲ್ಲಿ ಒಳಗಡೆ ಇರೋ ಗುಟ್ಟೆ ಹೇಳಿ. 6 ಹಳ್ಳಿಗೆ ಯಾಕೆ ಮಾಡಬೇಕಾಗಿತ್ತು? ಅದು 3 ಚಿಕ್ಕ ಗ್ರಾಮಗಳು. ಇವಾಗ ಏನ್ ಮಾಡಿದರೆ 6-1 ಆ 3 ಗ್ರಾಮಗಳು 60 ಎಕರೆ, 70 ಎಕರೆ, 300 ಚಿಲ್ಲರೆ ಎಕರೆ. ಅಲ್ಲಿ ಯಾಕೆ ಮಾಡ್ಬೇಕಿತ್ತು? 26 ಹಳ್ಳಿಗೆ ಒಂದೇ ಸಲ ಮಾಡ್ಬೇಕಿತ್ತಲ್ವಾ? ಇಲ್ಲ, ಅವ್ರಿಗೆ ಏನೋ ಇದೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಏನಿದೆ ಅಲ್ಲಿ? ಏನಿದೆ ಅವ್ರಿಗೆ? ಅವರು ಬೇನಾಮಿಗಳು ಇರ್ಬೋದು, ಏನೇ ಇರ್ಬೋದು, ರಾಜಕೀಯದವ್ರದ್ದು ಅದು ಪ್ರೂವ್ ಮಾಡೋದು ಹೇಗ್ರಿ? ಈಗ ಬೇನಾಮಿ ಅಂದ್ರೆ ಎಲ್ಲ ರಾಜಕಾರಣಿಗಳು ಬಂದ್ಬಿಡ್ತಾರಲ್ಲ. ಬೇನಾಮಿ ಅಂದ್ರೆ ಅದಕ್ಕೆ ಕೊನೆ ಇಲ್ಲ, ಮೊದಲಿಲ್ಲ, ಪ್ರೂವ್ ಮಾಡೋರು ನಮ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ರೈತರಿಗೆ ನಮ್ಗೆ ಬಂದಿರೋ ಡೌಟ್, 26 ಹಳ್ಳಿಗೆ ನೀವು 6-1 ಮಾಡಿದ್ರೆ ನಾನು ಒಪ್ಕೊಂತಾ ಇದೆ. 26 ಹಳ್ಳಿಗೆ 6-1 ಮಾಡಿದ್ರೆ ಯಾರು ಒಪ್ಕೊಂಡಿದ್ದಾರೆ, ಯಾರು ಒಪ್ಕೊಂಡಿಲ್ಲ, ನಿಮ್ಗೆ ರೇಷಿಯೋ ಸಿಗ್ತಾ ಇತ್ತು. ಅವಾಗ 20% ಬೇಡ ಅಂತಾರ, 80% ಬೇಕು ಅಂತಾರ, ಅದು ಗೊತ್ತಾಗಿರೋದು. ಇದು ಏನಾಗಿದೆ ಅಂದ್ರೆ, ರಾಜಕೀಯದಲ್ಲಿ ನಮ್ಮ ರೈತರ ತರ ನೋಡ್ತಾ ಇಲ್ಲ ಸರ್. ಎಲ್ಲದಕ್ಕೂ ಇವತ್ತು ಒಬ್ಬ ಶಾಸಕರು, ನಾವೇ ಆರಿಸಿ ಕಳಿಸಿದ ಶಾಸಕರು, ಆ ಯಪ್ಪ ಎಲ್ಲಿ ಹೋಗ್ತಾರೆ, ನನ್ನ ರಾಜಕೀಯ ಬೇಕಲ್ಲ, ಆದ್ರೆ ಯಪ್ಪ ಎಲ್ಲಿ ಹೋಗ್ತಾರೋ ಅಲ್ಲಿ ಹಿಂದಗಡೆ ಹೋದೋ ನಾವು. ಇವತ್ತು ನಮ್ಮನ್ನ ತುಳಿತಿದ್ದಾರೆ. ಇವ್ರು ಹೇಳಿದ್ರು ನಮ್ಮ ಸ್ನೇಹಿತರು, ಅಲ್ಲಿ ವಿರೋಧ ಮಾಡ್ತಿರೋರು JDS ನವರೇ ಅಂತ ಇಲ್ಲ, ಅಲ್ಲಿ ಬಿಜೆಪಿ ಅವರು ಅಂತಿಲ್ಲ, ಎಲ್ಲ ಇದ್ರೆ ಅಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ನವರೇ ಇರೋದು. ಕಾಂಗ್ರೆಸ್ಗೆ ಯಾರು ಓಟ್ ಹಾಕಿದಾರೆ ಅವರೇ ನಮ್ಮ ಜೊತೆ ಕೂತಿದ್ದಾರೆ. ಎಲ್ಲಿ ನಮ್ಮ ಧರಣಿ ಸ್ಥಳದಲ್ಲಿ ಕಾಂಗ್ರೆಸ್ ಅಲ್ಲಿ ಇರೋರೇ ಜಾಸ್ತಿ ಜನ ಕೂತಿದ್ದಾರೆ. ರಾಜಕೀಯ ಬೇಡ, ಅವನು ಕೂತಿರೋದಕ್ಕೆ ಪಕ್ಷ ಅಂತ ಕೂತಿಲ್ಲ, ರೈತ ಅಂತ. ಇವತ್ತು ಮನೆ ಹೇಳ್ತೀನಿ ಅಷ್ಟೇ. ಈಗ ಇಲ್ಲಿ ಕೆಲವರು ಹೇಳ್ತಿರೋದು, ನಮಗೆ ಕರೆಕ್ಟ್ ಮಾರ್ಕೆಟ್ ಬೆಲೆ ಹೇಳಬೇಕು, ಸರ್ಕಾರಿ ದರ, SRR, ಮಾರ್ಗಸೂಚಿ ದರ, ಅದೇನು ಕೇಳ್ತಿಲ್ಲ ನಾನು. ಇಲ್ಲಿ ಬಿಡದಿ ಬಳಿಯಲ್ಲಿ 1 ಎಕರೆ ಮುಖ್ಯ ರಸ್ತೆ ಅಥವಾ ಹೈವೇ ಪಕ್ಕ ಇರೋ ಜಮೀನಿಗೆ ಇವತ್ತಿನ ಮಾರ್ಕೆಟ್ ರೇಟ್ ಎಷ್ಟು ಬಾಳ್ತಾ ಇದೆ, ಸರ್ಕಾರ ಆಫರ್ ಮಾಡ್ತಿರುವಂಥ ಕಾಂಪನ್ಸೇಷನ್ ಎಷ್ಟು, ಇದಕ್ಕೆ ಪರಿಹಾರ ಎಷ್ಟು ಸರ್? ನಮ್ಮ ಬಾರ್ಡರ್ಗೆ ಬೆಲೆ ಎಷ್ಟು? ನಮ್ಮ ಬಾರ್ಡರ್ಗೆ ಹೋದ್ರೆ 6 ರಿಂದ 7 ಕೋಟಿ ರೂಪಾಯಿ ಇದೆ 1 ಎಕರೆಗೆ. ಯಾಕೆಂದ್ರೆ ನನಗಿಂತ ಜಾಸ್ತಿ ನಮ್ಮ ಸ್ನೇಹಿತರಿಗೆ ಗೊತ್ತು. ಅವ್ರಿಗೆ ವ್ಯವಹಾರದಾರರು ಅವ್ರಿಗೆ ಗೊತ್ತಿರ್ತದೆ. ಕೇಳಿ, ಅವ್ರು ವಸ್ತುಸ್ಥಿತಿ ಹೇಳಿ, ನನಗೆ ರಾಜಕೀಯ ಬೇಕಾಗಿಲ್ಲ. ನಮ್ಮ ಬಾರ್ಡರ್ ಕ್ರಾಸ್ ಮಾಡೋಗ್ಲಿ ಸರ್. ಮತ್ತೆ ನಮ್ಮ ಏರಿಯಾದಲ್ಲೂ ಇವತ್ತು ನಮ್ಮ ರೈತರು ದೊಡ್ಡ ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ, ಮಾಡಿರೋನು 2.5 ಕೋಟಿ 3 ಕೋಟಿಗೆ ಮಾರಿದ್ದಾರೆ. ಏನ್ ಸ್ಟಾಂಪ್ ಡ್ಯೂಟಿ ಉಳಿಸಕ್ಕೆ ಹೋಗ್ತಾರಲ್ಲ, ಗೊತ್ತಾ, ಕಮ್ಮಿ ತೋರಿಸ್ಬಿಡ್ತಾರೆ ಮಾರ್ಗಸೂಚಿ ದರನ. ಅದಕ್ಕೆ ಇವತ್ತು ಹೊಡೆತ ರೀಸೆಂಟ್ ಆಗಿ ಎಷ್ಟು ಮಾರಾಟ ಆಗಿತ್ತಪ್ಪ, ಬೆಲೆ ಫಿಕ್ಸ್ ಮಾಡು ಅಂತಾರೆ ಅವರು. ಅಲ್ಲ ಸರ್, ಗೌರ್ಮೆಂಟ್ ವ್ಯಾಲ್ಯೂ ಇದೆ ಸರ್, ಸ್ಟಾಂಪ್ ಡ್ಯೂಟಿ ಅದ್ರ ಮೇಲೆ ನಾನು ಕೊಡ್ತೀನಿ ಮಾಡ್ತಾರೆ. ಆದ್ರಿಂದ ಏನಾಗಿದೆ, ನಾನು ಕೇಳ್ಕೊತಾ ಇರೋದು, ಇನ್ನು ಸರ್ಕಾರದ ಹತ್ರ, ನಮ್ಮ ಮಾನ್ಯ ಶಾಸಕರ ಹತ್ರ ಕೇಳ್ತಾ ಇದೀನಿ, ನೀವು ಯಾವತ್ತು ನಮಗೆ ರಾಜಕೀಯ ಬಣ್ಣ ಬೆಳಿಬೇಡಿ. ನೀವ್ ಹೇಳ್ತಿದ್ದೀರಾ, ಅಲ್ಲಿ ಕೂತಿರೋರು ಕುಮಾರಸ್ವಾಮಿ ನಾಟಕ ಮಂಡಳಿ ಅಂತ ಹೇಳ್ತಿದ್ದಾರೆ. ಅವರು ಹಂಗೆ ಅಂದ್ರಲ್ಲಿ ಅಲ್ಲಿ ಮಧ್ಯ. ಈಗ ಏನಾಯ್ತು ಗೊತ್ತಾ ವೀರೇಶ್, ನಾವು ಮೀಡಿಯಾದಲ್ಲಿ ಪ್ಲೇ ಮಾಡಿರೋ ಬೈಟ್ಗಳು ಹೇಳ್ತಾ ಇದ್ದೀನಿ. ಈಗ ಕುಮಾರಸ್ವಾಮಿ ಅವರು ಅಲ್ಲಿ ಯಾರೋ ಬಿರಿಯಾನಿ ತಿನ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಏನೋ ಪ್ರತಿಭಟನೆ ಮಾಡ್ತಾವ್ರಂತಪ್ಪ ಅಂತ ಅವ್ರನ್ನ ಅಣಗಿಸೋದಾಗ್ಲಿ, ಇನ್ನೊಂದು ಯಾರೋ ಪ್ರತಿಭಟನಾಕಾರರಿಗೆ, ಈಗ ನಿಮ್ಮ ಕಡೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೆಯವರು, ಅವ್ರ ಕಡೆ ಪ್ರತಿಭಟನೆ ಮಾಡೋ ಕೆಟ್ಟವರು ಅಂತ ನಾವು ಡಿಸೈಡ್ ಮಾಡೋದು ಹೆಂಗೆ? ಬಿರಿಯಾನಿ ತಿಂತಾ ಇದ್ರು, ಚಿತ್ರಾನ್ನದ ಪ್ಯಾಕೆಟ್ ತಿಂತಾ ಇದ್ರು, ಈಗ ಮನುಷ್ಯ ಹಂಗಾರೆ ಅನ್ನ ತಿನ್ನೋದು ಬೇಡವಾ ಅಲ್ಲಿ? ಇವಾಗ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಅಲ್ಲಿ ನಮ್ಮ ಪ್ರಾಜೆಕ್ಟ್ ಪರಾನವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಬಿರಿಯಾನಿ ತಿಂತಾರೆ. ನಾವು ಆರ್ಥಿಕವಾಗಿ ಕಮ್ಮಿ ಇದೆ, ರೈತರುಗಳು ಚಂದ ಎತ್ಕೊಂಡು 500 ರೂಪಾಯಿ ನಮ್ಮ ಬನ್ನಿ ನಾವು ದಣಿ ಮಾಡ್ತೀವಲ್ಲ, ಅನ್ನ ಸಾಂಬಾರ್ ತಿಂತೀವಿ, ನಮ್ಮ ಕೆಪಾಸಿಟಿ ಇಷ್ಟೇ. ಯಾಕೆಂದ್ರೆ ನಮ್ಗೆ ಯಾರು ಬಿರಿಯಾನಿ ಮತ್ತೆ ಅನ್ನ ಸಾಂಬಾರ್ ಮಾಡ್ಕೊಳ್ಳಿ ಸರ್, ಅವ್ರು ಏನಾರ ತಿನ್ಲಿ, ಬಿರಿಯಾನಿನೇ ತಿನ್ಲಿ, ಇಲ್ಲ ಇನ್ನೊಂದು ಏನಾರು ತಿನ್ಲಿ, ಮಸಾಲೆ ದೋಸೆ ತಿನ್ಲಿ, ನಮ್ಗಿಲ್ಲ. ಅವ್ರ ಊಟದ ಇದು, ಅವ್ರ ಕೆಪಾಸಿಟಿ, ಅವ್ರ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ನಮ್ಮ ರೈತರು ಬಡವರು ಇದೀವಿ ನಾವು, ಅವರು ರೈತರೇ, ಅವ್ರು ಆರ್ಥಿಕವಾಗಿ ಚೆನ್ನಾಗಿರೋ ರೈತರು, ನಾವು ಬಡವರು ಇದ್ದೀವಿ, ಅನ್ನ ಸಾಂಬಾರ್ ತಿಂತಿದ್ವಿ, ನಾವು 500 ದೇಣಿಗೆ ತಗೊಳ್ತೀವಿ. ಎಲ್ಲರೂ ಪ್ರೂವ್ ಮಾಡಲಿ ಯಾವ್ದಾರ ರಾಜಕೀಯದವ್ರು ನಮಗೆ ದೇಣಿಗೆ ಕೊಟ್ಟಿದ್ದಾರೆ ಅಂತ. ನಾವು ರೈತರುಗಳ ಹತ್ರ ದೇಣಿಗೆ ಎತ್ತಿದ್ದೀವಿ, ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ, 5,000 10,000. ಇವತ್ತು ನಮ್ಮ ಅಕೌಂಟ್ ಇದೆ, ನಾವೊಂದು ಸಂಘ, ನಮ್ಮ ರಿಜಿಸ್ಟರ್ ಮಾಡಿದ್ವಿ ಸಂಘ, ಅದ್ರ ರಿಜಿಸ್ಟರ್ ತೆಗಿರಿ, 5,000 10,000 500,000. ಇಶ್ಯೂ ಇರೋದು 7 ಕೋಟಿ 6 ಕೋಟಿ ಬಾಳೋ ಜಮೀನಿಗೆ 2 ಕೋಟಿ ಇಟ್ಬಿಟ್ಟಿದ್ದಾರೆ. ಸಪೋಸ್ ಏನಾದರೂ ಆಫರ್ 5 ಕೋಟಿ 6 ಕೋಟಿ ಅಂತ ಮಾಡಿಬಿಟ್ರೆ ನೀವು ರೆಡಿ ಜಮೀನು ಕೊಡೋಕ್ಕೆ? ಸರ್ ರೆಡಿ ಇಲ್ಲ, ನಾವು ಜಮೀನು ಕೊಡಕ್ಕೆ ರೆಡಿ ಇಲ್ಲ ಸರ್. ಕರೆಕ್ಟಾಗಿ ಮಾತಾಡಬೇಕಿದು ಸರ್. ನಾನು ಜನ ಹೇಳ್ತಿರೋದು ಏನು ಗೊತ್ತಾ, ಇಲ್ಲಿ ನಮಗೆ ನಿಗದಿಪಡಿಸಿರುವ ಪರಿಹಾರದ ಮೊತ್ತ ಕಡಿಮೆ ಆಯಿತು ಸರ್. ಆ ಥರ ಜನ ಯೂಶಲಿ ಏನಾಗುತ್ತೆ ಅಂದರೆ, ಸರ್ಕಾರ ಪರಿಹಾರ ನಿಗದಿಪಡಿಸೋದು ಹೇಗೆ ಅಂದರೆ, ಈಗ ದರ್ಶನ್ ಅವ್ರ ಜಮೀನಿತ್ತು, ಇನ್ನು ನಿಮ್ಮದು ವೀರೇಶ್ ಅವ್ರದ್ದು ಜಮೀನಿದೆ. ಸೊ ವೀರೇಶ್ ಅವ್ರ ಜಮೀನ್ ಮೇಲೆ ಒಂದು ರೋಡ್ ಬಂತು, ರೋಡ್ ಬರಬೇಕು. ಅವಾಗ
ರೋಡ್ ಬಂದಾಗ ಪರಿಹಾರ ಕೊಡೋದು ಹೇಗೆ ಅಂದರೆ ದರ್ಶನ್ ಅವರು ಒಬ್ಬರು ಜಮೀನು ಮಾರಿರ್ತಾರೆ, ಎಷ್ಟಕ್ಕೋ 1 ಕುಂಟೆ 5 ಲಕ್ಷಕ್ಕೋ 4 ಲಕ್ಷಕ್ಕೋ 3 ಲಕ್ಷಕ್ಕೋ 10 ಲಕ್ಷಕ್ಕೋ ಮಾರಿರ್ತಾರಲ್ಲ, ಮಾರಿದ್ದು ಈ ಟ್ಯಾಕ್ಸ್ ಉಳಿಸೋ ಕತೆ ಅಲ್ಲ, ರಿಯಲ್ ಆಗಿ ಪೇಪರಲ್ಲಿ ಸರ್ಕಾರ ಕೊಟ್ಟಾಗ ನಾನು 1 ಕುಂಟೆ ಜಮೀನನ್ನು 3 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಇವರಿಗೆ ಅಂತ ಬಂದರೆ ಅತ್ಯಂತ ನಿಕಟವಾಗಿದ್ದಂಥ ದರವನ್ನು ಸರ್ಕಾರ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ತೀರಾ ರೀಸೆಂಟಾಗಿ ಯಾರಪ್ಪ ಈ ಭಾಗದಲ್ಲಿ ಮಾರಿರೋನು ಅಷ್ಟು ರೇಟ್ ಕೊಡ್ತೀನಿ ಕಣೆ ಪರಿಹಾರ ಅಂದ್ಬಿಡ್ತಾರೆ. ವಾಸ್ತವ ಏನು, 10 ಲಕ್ಷ ಕುಂಟೆಗೆ ಮಾರಿರ್ತಾರೆ ಅವರು, ಪೇಪರಲ್ಲಿ 3 ಲಕ್ಷ ತೋರಿಸಿರ್ತಾರೆ. ಈ 3 ಲಕ್ಷ ಪರಿಹಾರ ಸರ್ಕಾರ ಕನ್ಸಿಡರ್ ಮಾಡೋದು, ಇದು ನಡೀತಿರೋ ವಿಚಾರ. ದರ್ಶನ್ ಇಲ್ಲಿ ಆಗಿರೋದೇ ಈ ವಿಚಾರ. ಅನೇಕರು ಹೇಳೋದೇನು ಗೊತ್ತಾ, 6 ಕೋಟಿ ಬೆಲೆ ಬಾಳುವ ಜಮೀನನ್ನು ನಾನು 2 ಕೋಟಿ 7 ಲಕ್ಷಕ್ಕೋ 2 ಕೋಟಿ 14 ಲಕ್ಷಕ್ಕೋ ನಾನು ಯಾಕೆ ಕೊಡಲಿ, ಇದು ಯಾವ ಲೆಕ್ಕದ ಮೇಲೆ ಮಾಡಿದ್ರು ಅಂತ. ಯಾವುದೇ ಒಬ್ಬ ವ್ಯಕ್ತಿ ಟೌನ್ಶಿಪ್ ಮಾಡುವಂಥ ವ್ಯಕ್ತಿ 7 ಕೋಟಿ ಕೊಟ್ಟುಬಿಟ್ಟು 1 ಎಕರೆಗೆ ಟೌನ್ಶಿಪ್ ಮಾಡಿದ್ರೆ ಆ ಟೌನ್ಶಿಪ್ಪೇ ಉದ್ಧಾರ ಆಗಲ್ಲ. ವ್ಯವಹಾರ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ. ಸರ್, ಇದು ಆ ಟೌನ್ಶಿಪ್ ಉದ್ಧಾರ ಸಾಧ್ಯನೇ ಇಲ್ಲ. ಅದು ದರ್ಶನ್ ಒಬ್ಬ ರೈತ 1 ಎಕರೆಗೆ ನಾನು 7 ಕೋಟಿ ಕೊಟ್ಟು ಟೌನ್ಶಿಪ್ ಅವನಿಗೆ ಇನ್ನೂ ನಾನು ಕೊಡಬೇಕು, ಅವನಿಗೆ ಸವಲತ್ತು ಕೊಡ್ರಿ 7 ಕೋಟಿ ಕೊಟ್ಟು ನಾನು ಯಾಕೆ ಬರಲಿ, ಹೋಗ್ರಿ 9,600 ಎಕರೆಗೆ ಅಂತ ಅವನು. ಚೆನ್ನ ಸರ್, ಪ್ರಾಬ್ಲಮ್ ಇಲ್ಲಿ ರಮಾಕಾಂತ್.